ವಿರಾಮದ ಬಳಿಕ ಜಾತಕಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಹೇಗಿದೆ? ಯಾವ ರೀತಿಯ ತೊಡಕುಗಳಿದ್ದಾವೆ, ಯಾವ ರೀತಿಯ ಲಾಭಗಳಿದೆ, ಹಾಗೆ ತೊಡಕುಗಳಿದ್ರೆ ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವ್ಯಯ ಇದೆ. ಸಂಗಾತಿಯ ವಿಚಾರದಲ್ಲಿ ವ್ಯಯ ಉಂಟಾಗೋದು, ಅಥವಾ ಇನ್ನೇನೋ ದೊಡ್ಡ ಘರ್ಷಣೆಗಳಾಗಿದ್ದರೆ ಅವರಿಗೆ ಹಣ ಕಟ್ಕೊಡ್ಬೇಕಾದ ಸಂದರ್ಭ ಬರಬಹುದು. ಈ ಥರದ್ದೆಲ್ಲ ಇದೆ. ಮತ್ತು ವ್ಯಾಪಾರಿಗಳು ಅಷ್ಟೇ, ಏನೋ ಒಂದು ಲಾಸ್ ಆಯಿತು ಅಂತ ಹೇಳಿ ಈ ದಿವಸ ಹಣ ವಿನಿಯೋಗ ಮಾಡಿ, ಹಣ ಖರ್ಚು ಮಾಡಿ, ವಿಪರೀತವಾದ ಖರ್ಚನ್ನು ಸೂಚಿಸ್ತಾ ಇದೆ ವ್ಯಾಪಾರಿಗಳಿಗೆ, ನಿಮ್ಮ ಪರ್ಸನಲ್ ಲೈಫಲ್ಲೂ ಕೂಡ. ಇನ್ನು ವೃತ್ತಿಯಲ್ಲಿ ಮಾತ್ರ ಚೆನ್ನಾಗಿದೆ, ಅನುಕೂಲಕರ ವಾತಾವರಣ ಇದೆ, ಸಂಶಯ ಇಲ್ಲ ಅದರಲ್ಲಿ. ದೂರ ಪ್ರಯಾಣ, ವಿದೇಶ ಪ್ರಯಾಣ ಇದೆ, ಅದಕ್ಕೆ ತೊಂದರೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಈ ದಿವಸ ನೀವು ಏನಪ್ಪ ಮಾಡೋದು ನೋಡಿ, ತಪ್ಪದೇ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಸ್ತ್ರೀಯರಿಗೆ ಲಾಭದಾಯಕ ದಿನ. ಒಳ್ಳೆಯ ಹಿತವಾದ ಮಾತುಗಳನ್ನು ಕೇಳ್ತೀರಾ. ಒಬ್ಬರು ಒಳ್ಳೆಯ ಮಾತು ಹೇಳೋದೇ ಇಲ್ಲ ಜನ, ಬರೀ ಕೊಂಕುಗಳನ್ನು ಸೂಚಿಸ್ತಾರೆ ವಿನಃ ನಿನ್ನ ಹತ್ರ ಇಂಥದ್ದೊಂದು ಒಳ್ಳೆಯ ಗುಣ ಇದೆ, ಅದನ್ನು ಪ್ರಶಂಸೆ ಮಾಡಬೇಕು, ಗುಣಗಳನ್ನು ಗುರುತಿಸಬೇಕು, ಅಂಥದ್ದಾಗುತ್ತೆ ದಿವಸ. ಹಿರಿಯರಿಂದ ನಿಮಗೊಂದು ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥದ್ದು, ಒಳ್ಳೆಯ ಸಲಹೆ ಸಿಗೋದು, ಅದರದ್ದೆಲ್ಲ ಚೆನ್ನಾಗಿದೆ. ಸ್ವಲ್ಪ ಸಾಲಬಾಧೆ ಸೂಚಿಸ್ತಾ ಇದೆ. ನೀರಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ, ಎಚ್ಚರಿಕೆ ಬೇಕು. ಇದರ ನಿವಾರಣೆಗೆ ಈಶ್ವರನ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷ ಅನುಕೂಲ ಇದೆ. ಕಾರ್ಯಸಿದ್ಧಿಯಾಗುತ್ತೆ, ಕೆಲಸ ಮಾಡಬೇಕು, ಅದಕ್ಕೆ ಫಲ ಸಿಗುತ್ತೆ, ಖಂಡಿತ ಫಲ ಸಿಗುತ್ತೆ, ಚೆನ್ನಾಗಿದೆ. ಈ ದಿವಸ ವಾಗ್ಬಲ ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ, ಬರವಣಿಗೆ, ಪತ್ರಿಕಾ ರಂಗದಲ್ಲಿರ್ತಕ್ಕಂಥವರು, ಮಾಧ್ಯಮಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಜೊತೆಗೆ ಈ ಅಕೌಂಟ್ಸ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, CA ಇತ್ಯಾದಿ ಆ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ತುಂಬ ಚೆನ್ನಾಗಿದೆ. ಆದರೆ ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಹೊಟ್ಟೆ ಅಪ್ಸೆಟ್ ಆಗೋ ಸಾಧ್ಯತೆ ಇದೆ. ನಾಗಕವಚವನ್ನು ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಯಾವುದಪ್ಪ ಅಂದರೆ ಓಂ ಶಿವಾಯೈ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ, ಮಂಗಳವಾಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ, ಸಮಸ್ಯೆ ಇದ್ದವ್ರಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ, ಏನೋ ಗೊತ್ತಿಲ್ಲ ಅನ್ನೋರಿಗೆ ಮಂತ್ರವನ್ನು ಕೂಡ ಜಪಿಸೋಕೆ ತಿಳಿಸ್ಕೊಟ್ರಿ, ಹಾಗೆ ಸಂದೇಶಗಳಿಗೆ ಉತ್ತರವನ್ನು ತಿಳಿಸಿ ಪರಿಹಾರವನ್ನು ಸೂಚಿಸಿದ್ರಿ, ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.